ಇದನ್ನು ಮಾನ್ಯ ಇಂಧನ ಸಚಿವರಿಗೆ ಕೇಳಿದೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಮಂತ್ರಿಗಳು ಇಡೀ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಹಾಕಿದ್ದಾರೆ ಮತ್ತು ಸೆಲ್ಫ್ ಸಫಿಷಿಯೆಂಟ್ ಕರ್ನಾಟಕದಲ್ಲಿ ವಿದ್ಯುತ್ತಿಗೆ ಕೊರತೆ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲ, ಅದಕ್ಕಾಗಿ ನಾನು ಅವ್ರನ್ನ ಅಭಿನಂದಿಸ್ತೇನೆ. ವೆರಿ ಗುಡ್ ವರ್ಕ್. ಮತ್ತು ಎಲ್ಲರಿಗೂ ವಿದ್ಯುತ್ತನ್ನು ಮುಟ್ಟಬೇಕು ಅಂತ ಹೇಳುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನನ್ನ ಪ್ರಶ್ನೆ ಇರುವುದಿಲ್ಲಿ 2016ನೇ ಇಸ್ವಿಯಲ್ಲಿ ಕುಡುಪು ಎಂದಲ್ಲಿ ಮಂಗಳೂರಿನಲ್ಲಿ ಸಬ್ಸ್ಟೇಷನ್ ಮಾಡಬೇಕಂತ ತೀರ್ಮಾನ ಆಗ್ತದೆ. ಅದು ರೈತರ ಬೇಡಿಕೆ, ಕೈಗಾರಿಕೆ ಉದ್ಯಮಿಗಳ ಬೇಡಿಕೆ, ಗ್ರಾಹಕರ ಬೇಡಿಕೆ ಇದೆ. ಅಲ್ಲಿ ವಿದ್ಯುತ್ತಿನ ಕೊರತೆ ಇದೆ ಅಂತ ಇದೆ. ಯಾವಾಗ ಇವರು ತೀರ್ಮಾನ ತೆಗೆದುಕೊಂಡು ಮಾಡಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಇವತ್ತು 20-25 ಆಯಿತು, ಸುಮಾರು 6 ವರ್ಷ ಆಯಿತು. ಆ ಪ್ರೋಸೆಸ್ಸಲ್ಲಿಯೇ ಇಟ್ಟುಕೊಂಡಿದ್ದಾರೆ ಹೊರತು ಇನ್ನೂ ಸಬ್ಸ್ಟೇಷನ್ ಮಾಡಲಿಲ್ಲ. ಈಗ ಕೊರತೆ ಇದೆ ಅಂತ ನೀವು ಒಪ್ಪಿಕೊಂಡ ಮೇಲೆ ಒಂದು ಸಬ್ಸ್ಟೇಷನ್ ಮಾಡಲಿಕ್ಕೆ 6 ವರ್ಷ ಬೇಕಾಯ್ತಾ? ಇದು ನನ್ನ ಪ್ರಶ್ನೆ. ಇದರಲ್ಲಿ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಅಲ್ಲಿ ಹೋಯ್ತು, ಇಲ್ಲಿ ಹೋಯ್ತು, ಜಾಗ ನೋಡಿದ್ದೇವೆ, ಸ್ಥಳಕ್ಕೆ ಹೋಗಿದೆ, ಎಲ್ಲ ಬೇಕು. ನನ್ನ ಪ್ರಶ್ನೆ ಇರೋದು, ಯಾವಾಗ ನಿರ್ದಿಷ್ಟವಾಗಿ ಈ ಒಂದು ಸಬ್ಸ್ಟೇಷನ್ ಓಪನ್ ಮಾಡ್ತೀರಿ? ಅಲ್ಲಿಯ ಜನರ ಬೇಡಿಕೆಯನ್ನು ಯಾವಾಗ ಈಡೇರಿಸ್ತೀರಿ? ಇದು ನನಗೆ ಮೊದಲು ಬೇಕಾಗಿತ್ತು. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಅದು ಆ ತ್ಯಾಗಕ್ಕೆ ಭಾರಿ ಹೆಚ್ಚು ಶ್ರಯ ಬಂದಿತ್ತು. ಅದರಿಂದ ಬೇರೆ ಜಾಗ ಸಿಗ್ತದೆ ಅಂದ್ಬಿಟ್ಟು ಪರಿಶೀಲನೆ ಮಾಡಿಬಿಟ್ಟು ಈಗ ಅಂತಿಮ ನಿರ್ಧಾರ ತಗೊಂಡಿದ್ದೀವಿ. ಅದೇ ಹಳೆ ಜಾಗ ಏನು ಹೇಳಿದ್ದಾರೆ, ಸುಮಾರು 7 ಕೋಟಿ ರೂಪಾಯಿ ಆಗ್ಬೋದು, ದೊಡ್ಡ ದುಬಾರಿ ಆಗಿದೆ. ಅದನ್ನೇ ಪರ್ಚೇಸ್ ಮಾಡಲಿಕ್ಕೆ ಈಗಾಗಲೇ ಅನುಮತಿ ಕೊಟ್ಟಿದ್ದೀವಿ, ಅನುಮೋದನೆ ಮಾಡಿದ್ದೀವಿ. ಆದಷ್ಟು ಬೇಗನೆ ಅದನ್ನು ಮಾಡಿ. ಯಾವಾಗ ಅಂತ ಒಂದು ಹೇಳಿದ್ರೆ ಅಲ್ಲ, ಯಾವಾಗ? ಈಗ 6 ವರ್ಷ ಆಯ್ತು. ಆದಷ್ಟು ಬೇಗನೆ. 6 ವರ್ಷ ಆಯ್ತು ಸರ್. ಆದಷ್ಟು ಬೇಗನೆ ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಡ್ತೀರಿ, ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಡ್ತೀರಿ. ನಮ್ಮ ಮಂಗಳೂರಿಗೆ ಹೌದು, ಆದಷ್ಟು ಬೇಗನೆ ಸರ್. ನಂದು ಮತ್ತು ಕೆಲವು 2-3 ಪ್ರಶ್ನೆ ಇದೆ ಸರ್. ಸಚಿವರೇ, ಒಂದು ಬೇಗ ಮಾಡಿಕೊಡಿ ಅವ್ರು ಸರ್. ಬೇಗನೆ ಅಲ್ಲ, ಆದಷ್ಟು ಬೇಗನೆ ಮಾಡಿಕೊಡ್ತೀವಿ. ಅಲ್ಲ, ಆದಷ್ಟು ಬೇಗನೆ 1 ವರ್ಷ ಆದಷ್ಟು ಬೇಗನೆ ಮಾಡಿ. ನಾವು ಈಗ ಹೊಸದಾಗಿ ಸಾಕಷ್ಟು ಸಬ್ಸ್ಟೇಷನ್ಗಳು ಮಾಡ್ತಾ ಇದ್ದೀವಿ. ನಮ್ದೇನಾಗಿದೆ, ಅವ್ರು ಹೇಳ್ದಂಗೆ ನಮಗೆ ಇವತ್ತು ಇಂಧನದ ಎಲೆಕ್ಟ್ರಿಸಿಟಿ ಕೊರತೆ ಇಲ್ಲ. ನಮ್ಗೆ ಕೊರತೆ ಇರೋದ್ರಿಂದ ಸಬ್ಸ್ಟೇಷನ್ ಮತ್ತು ಯಾವ್ದು ನಮಗೆ ಇದನ್ನು ಕರೆಂಟ್ ಇದು ಮಾಡಬೇಕಾಗಿತ್ತು, ಕಂಡಕ್ಟರ್ದು ಇದು ತೊಂದರೆ ಇತ್ತು. ಅದು ಈಗ ನಾವು ಭಾರಿ ಹೆಚ್ಚಿಗೆ ನಾವು ಒಂದು 3 ವರ್ಷದಲ್ಲಿ 400 ಸಬ್ಸ್ಟೇಷನ್ ಮಾಡಲಿಕ್ಕೆ ಈಗಾಗಲೇ ಪದ್ಧತಿ ಮಾಡಿದ್ದೀವಿ. ಆ ಜಾಗ ಸಿಕ್ಕಿದ್ರಿಂದ ಅದು ತಡ ಆಗಿದೆ. ಈಗ ಆ ಜಾಗಕ್ಕೆ ಎಷ್ಟು ದುಡ್ಡು ಕೇಳಿದ್ದಾರೆ ಅಷ್ಟು ದುಡ್ಡು ಕೊಡಲಿಕ್ಕೆ ನಾವು ಒಪ್ಪಿಗೆ ಮಾಡಿದ್ವಿ. ಅದಾದಷ್ಟು ಬೇಗನೆ ಬಿಟ್ಟು ಒಂದು 3-4 ತಿಂಗಳಲ್ಲಿ ಆ ಪ್ರಕ್ರಿಯೆ ಮುಗಿಸ್ತೀವಿ ಸರ್. ಮತ್ತೆ ಸರ್, ಸಚಿವರ ಮೂಲಕ ಅಲ್ಲ ಸರ್, ಮತ್ತೆ ಈ KSRTC ಅವರಿಗೆ ಚಾರ್ಜಿಂಗ್ ಮಿಷನ್ ಮಾಡಲಿಕ್ಕೆ ಅವರು ಕೇಳ್ಕೊಂಡಿದ್ದಾರೆ ಸರ್. ಸಭಾಪತಿಗಳೇ, ಎಲೆಕ್ಟ್ರಿಕ್ ಸಮೇತ ಅನುಮೋದನೆ ಈಗಾಗಲೇ ಕೊಟ್ಟಾಗಿದೆ KSRTCಗೆ. ಅವರು KSRTC ಅವರು ಚಾರ್ಜಿಂಗ್ ಸ್ಟೇಷನ್ ಹಾಕಬೇಕು. 11 ಆಗಸ್ಟ್ 2025. ನಮ್ಮ ಸಚಿವರು ಇದ್ರು. ನಮ್ಮ KDPಯಲ್ಲಿ ಕೂಡ ಈ ವಿಚಾರ ಚರ್ಚೆ ಆಗಿತ್ತು ಮಂತ್ರಿ ಇದ್ದಾಗ. ನಾನು ವಿದ್ಯುತ್ ಸಚಿವರು ಮಾಡಿಕೊಡ್ತೇನೆ ಅಂತ.